ಇವತ್ತು ಬೆಳಗಾವಿ ಜಿಲ್ಲೆಯ ಜನರಿಗೆ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿನ ಅಂತ ನಾವು ಭಾವಿಸ್ತಾ ಇದ್ದೇನೆ. ಹಿಂದೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಮಂಜೂರಾಗಿರುವಂಥ ಈ ಆಸ್ಪತ್ರೆ ಸುಮಾರು 7-8 ವರ್ಷಗಳ ನಂತರ ಮತ್ತೆ ಸಿದ್ದರಾಮಯ್ಯವರ ಅವಧಿಯಲ್ಲಿ ಅದು ಉದ್ಘಾಟನೆ ಆಗ್ತಿರೋದು ಬಹುಶಃ ನಮಗೆಲ್ಲ ಹೆಮ್ಮೆಯ ವಿಚಾರ ಅಂತ ಹೇಳೋಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಆತ್ಮೀಯರಾದ ಸನ್ಮಾನ್ಯ ಉನ್ನತ ಶಿಕ್ಷಣ ಡಾಕ್ಟರ್ ಸುಧಾಕರ್ ಅವರು ಬಂದರೆ ಅವ್ರಿಗೂ ಕೂಡ ತಮ್ಮ ಪರವಾಗಿ ಸ್ವಾಗತವನ್ನು ಬಯಸ್ತಾನೆ. ಅಶೋಕ್ ಮಟ್ಟನವರು ಕೂಡ ಬಂದರೆ ಅವರು ಕೂಡ ಸ್ವಾಗತವನ್ನು ಕೋರುತ್ತಾ, ಈ ಆಸ್ಪತ್ರೆಯಿಂದ ಬಹುದಿನಗಳಿಂದ ಅತ್ಯಂತ ಬಡವರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹಿಂದೆಯೇ ಅದಕ್ಕೆ ಒಂದು ಯೋಜನೆ ರೂಪಿಸಿ ಇಂಥ ಒಂದು ಆಸ್ಪತ್ರೆ ಬೆಳಗಾವಿಯಲ್ಲಿ ಆಗಬೇಕು, ಈ ಜಿಲ್ಲೆ ಎಲ್ಲ ಬಡವರಿಗೆ ಈ ಒಂದು ಈ ಥರ ಸೌಲಭ್ಯಗಳು ಸಿಗಬೇಕನ್ನೋ ಕಾರಣಕ್ಕಾಗಿ ನಮ್ಮ ಸರ್ಕಾರ ಇದನ್ನು ಜಾರಿ ಮಾಡುವಂಥ ಪ್ರಯತ್ನ ಮಾಡಿತು. ಈ ಥರ ಮುಂದುವರೆದ ಭಾಗವಾಗಿ ಕ್ಯಾನ್ಸರ್ ಆಸ್ಪತ್ರೆಯನ್ನು ಕೂಡ ನಾವು ಇದೇ ಕ್ಯಾಂಪಸ್ನಲ್ಲಿ ಮಾಡ್ತಾ ಇರೋದು ಈ ಜಿಲ್ಲೆಗೆ ಇನ್ನೊಂದು ನಮ್ಮ ಸರ್ಕಾರ ಕೊಡುವಂಥ ಕೊಡುಗೆ. ಬಹುದಿನಗಳ ಕ್ಯಾನ್ಸರ್ನ ಅವಶ್ಯಕತೆ ನಮ್ಮ ಜಿಲ್ಲೆಗಿತ್ತು. ಅದನ್ನು ಇದೇ ಕ್ಯಾಂಪಸ್ನಲ್ಲಿ ಸನ್ಮಾನ್ಯ ಶರಣಪ್ರಕಾಶ್ ಪಾಟೀಲ್ ಅವರ ಮುತುವರ್ಜಿ ವಹಿಸಿ ಅದನ್ನು ಕೂಡ ಬೇಗ ಉದ್ಘಾಟನೆ ಅಥವಾ ಭೂಮಿ ಪೂಜೆ ಮಾಡುವಂಥ ಕಾರ್ಯಕ್ರಮ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಏನು ಬಸ್ ಸ್ಟ್ಯಾಂಡ್ ಇವತ್ತು ಉದ್ಘಾಟನೆಗೊಂಡಿದೆ, ಇದು ಕೂಡ ಹಿಂದೆ ನಮ್ಮ ಸರ್ಕಾರದಲ್ಲಿ ಪ್ರಾರಂಭ ಆಗಿರುತ್ತ ಯೋಜನೆ. ಇದು 50 ಅಡಿಯಲ್ಲಿ 500 ಕೋಟಿ ಕೇಂದ್ರ ಸರ್ಕಾರ, 500 ಕೋಟಿ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಇವತ್ತು ಒಳ್ಳೆಯ ಒಂದು ಬಸ್ ಸ್ಟ್ಯಾಂಡ್ ಕೂಡ ಮಾದರಿಯಲ್ಲಿ ನಿರ್ಮಿಸು ನಮ್ಮ ಜಿಲ್ಲೆಗೆ ಹೆಮ್ಮೆ ಎತ್ತು ಕೂಡ ಇವತ್ತು ಹೇಳಬೇಕಾಗಿದೆ. ಜೊತೆಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೊಸ ಕಟ್ಟಡ ಜೊತೆಗೆ ನಮ್ಮ ಇಲಾಖೆಯಿಂದ 10 ಕೋಟಿ ರೂಪಾಯಿದಲ್ಲಿ ರಸ್ತೆ ಕೂಡ ಇವತ್ತು ಭೂಮಿ ಪೂಜೆಯನ್ನು ನಾವು ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಬೆಳಗಾವಿಗೆ ಏನು ವಾಹನ ಜನದಟ್ಟಣೆ ಕಡಿಮೆ ಮಾಡಲಿಕ್ಕೆ ಫ್ಲೈಓವರ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಹಿಂದೆ ಅದನ್ನು ಬಜೆಟಲ್ಲಿ ನಾವು ಕೇಳಿದ್ದೀವಿ, ಆದರೆ ಈ ಸಾರಿ ಮುಖ್ಯಮಂತ್ರಿಗಳು ಸುಮಾರು 200 ಕೋಟಿಗಳಲ್ಲಿ ಈ ಫ್ಲೈಓವರ್ ಮಾಡುವಂಥ ಪ್ರಯತ್ನ ಬೆಳಗಾವಿಯಲ್ಲಿ ಸಾಗ್ತಾಯಿದೆ. ಅದೇ ರೀತಿ ROB ರೈಲ್ವೆ ಓವರ್ ಬ್ರಿಡ್ಜನ್ನು ಕೂಡ ಉದುರಿಯಲ್ಲಿ ಸುಮಾರು 35 ಕೋಟಿ ರೂಪಾಯಿಯಲ್ಲಿ ಕೂಡ ನಾವು ನಿರ್ಮಾಣವನ್ನು ಮಾಡ್ತಾಯಿದ್ವಿ. ಹೊಸ ಸ್ಟೇಡಿಯಂ ಕೂಡ ಬೆಳಗಾವಿಗೆ ಭಾಳ ಅಗತ್ಯ ಇದೆ. ಈಗಾಗಲೇ 10 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ. ಈ ಸಾರಿ ಕೂಡ 10 ಕೋಟಿ ಕೊಡ್ತಾಯಿದ್ದೀವಿ. ಮುಂದಿನ ಸಾರಿ 10 ಕೋಟಿ ಕೊಟ್ಟು ಒಳ್ಳೆಯ ಕ್ರೀಡಾಂಗಣ ಕೂಡ ಬೆಳಗಾವಿ ನಗರದಲ್ಲಿ ನಿರ್ಮಿಸುವಂಥ ಕೆಲಸ ಈಗಾಗಲೇ ಆಗಿದೆ. ಜೊತೆಗೆ ಹೊಸ DC ಆಫೀಸನ್ನು ಕೂಡ 55 ಕೋಟಿ ರೂಪಾಯಲ್ಲಿ ಕೂಡ ಹೊಸ DC ಆಫೀಸನ್ನು ಕೂಡ ನಾವು ಹಂತ ಕಟ್ತಾ ಇದ್ದೇವೆ. ಜೊತೆಗೆ ಸರ್ದಾರ್ ಹೈಸ್ಕೂಲ್ ನಿಮ್ಮ ಎದುರುಗಡೆ ಇರುವಂಥ ಬಹುದಿನಗಳ ಭಾಳ ಹಳೆಯ ಕಾಲೇಜ್, ಇದರ ಕಟ್ಟಡಕ್ಕೆ ರಾಜೀವ್ ಶೇಟ್ ಅವರು ಸುಮಾರು 5 ಕೋಟಿ ರೂಪಾಯಿಯನ್ನು ನಮಗೆ ಕೇಳಿದ ತಕ್ಷಣ ಅದಕ್ಕೆ ಹೊಸ ಕಟ್ಟಡಕ್ಕೆ ಸರ್ದಾರ್ ಕಾಲೇಜಿಗೆ ಹಣವನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಒಟ್ಟಾರೆ ನಮ್ಮ ಸರ್ಕಾರ ಇನ್ನು 13ರಲ್ಲಿ ಇರ್ಬೋದು, 23ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜನಪರ ಕೆಲಸ ಮಾಡ್ತಿರೋದು ಇವತ್ತಿನ ಕಾರ್ಯಕ್ರಮ ಸಾಕ್ಷಿ. ಇನ್ನು ಅನೇಕ ನೀರಾವರಿ ಯೋಜನೆ ನಮ್ಮ ಜಿಲ್ಲೆಯಲ್ಲಿ 13ರಲ್ಲಿ ಏನೋ ಕೆಲಸ ಪ್ರಾರಂಭ ಆಗಿದೆ, ಅದು ಮುಂದಿನ ತಿಂಗಳಲ್ಲಿ ಕೂಡ ರಾಯಬಾಗ್ ಇರ್ಬೋದು, ಇತರ ತಾಲೂಕುಗಳಲ್ಲಿ ಸಿದ್ದರಾಮಯ್ಯ ಅವರು ಬಂದು ಅದನ್ನು ಉದ್ಘಾಟನೆ ಮಾಡೋ ಮೂಲಕ ರೈತರಿಗೆ ಕೂಡ ನಾವು ಕೆರೆಯ ಮೂಲಕ ನೀರು ಕೊಡುವಂಥ ಒಂದು ಪ್ರಯತ್ನ ಕೂಡ ಈ ಜಿಲ್ಲೆಯಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಈ ಆಸ್ಪತ್ರೆ ಬಡವರಿಗೆ ಸೇವೆ ಅವ್ರ ಕೈಗೆ ನಿಲುಕಲಿ, ಭಾಳ ಕಡಿಮೆ ಖರ್ಚಿನಲ್ಲಿ ಅವರ ಒಳ್ಳೆಯ ಗುಣಮಟ್ಟಕ್ಕಾಗಲಿ ಅಂತ ನಮ್ಮ ಸರ್ಕಾರದ ಕನಸಾಗಿದೆ. ಅದನ್ನು ಇವತ್ತು ನಾವೆಲ್ಲ ತಮ್ಮ ಸಮ್ಮುಖದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇನ್ನೂ ಹಲವಾರು ಅಲ್ಲಿ ಮಷಿನರಿ ಎಕ್ವಿಪ್ಮೆಂಟ್ ಬರಬೇಕಾಗಿದೆ. ಅವು ಹಂತ ಹಂತವಾಗಿ ಇನ್ನೂ ಅಲ್ಲಿ ಸಿಬ್ಬಂದಿಗಳನ್ನು ತುಂಬುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ಈ ಕಾರ್ಯಕ್ರಮ ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ಹೆಮ್ಮೆ ಕಾರ್ಯಕ್ರಮ ಅಂತೇಳಿ ನನ್ನ ಮಾತು ಮುಗಿಸು. ನಮಸ್ಕಾರ.